ಬೆಲೆಗೆ ಮಾರಾಟವಾಗುವ ತರಕಾರಿ. ಬೇಸಿಗೆಯಲ್ಲಿ ಹೆಚ್ಚಿನ ಇಳುವರಿ ನೀಡುವ ಬೆಳೆ. ಮಿಶ್ರ ಬೆಳೆ ಪದ್ಧತಿಯಲ್ಲಿ ನಷ್ಟದ ಮಾತೇ ಇಲ್ಲ. ಮಿಶ್ರ ಬೆಳೆ ಪದ್ಧತಿಯಲ್ಲಿ ತರಕಾರಿ ಬೇಸಾಯ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಶ್ವೇತಾ. ತೋಟಗಾರಿಕೆ ಬೆಳೆಗಳಲ್ಲಿ ತರಕಾರಿಗಳಿಗೆ ಪ್ರಮುಖ ಸ್ಥಾನ. ಜನರು ತಮ್ಮ ಆಹಾರದಲ್ಲಿ ಪ್ರತಿದಿನ ತರಕಾರಿ ಬಳಸ್ತಾರೆ. ಹಾಗಾಗಿ ರೈತರು ಸಹ ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿ ಬೆಳೀತಾರೆ. ಆದರೆ ಬಹುತೇಕ ಸಂದರ್ಭದಲ್ಲಿ ರೈತರು ಬೆಳೆದ ತರಕಾರಿಗೆ ಉತ್ತಮ ಬೆಲೆ ಸಿಗೋದಿಲ್ಲ. ಇದರಿಂದ ರೈತರಿಗೆ ಹೆಚ್ಚಿನ ನಷ್ಟವಾಗುತ್ತೆ. ಅದರಲ್ಲೂ ಏಕಬೆಳೆ ಪದ್ಧತಿಯಲ್ಲಿ ನಷ್ಟವಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಈ ಸಮಸ್ಯೆಗೆ ಪರಿಹಾರವಾಗಿ ಆನೇಕಲ್ನ ರೈತರೊಬ್ಬರು ಮಿಶ್ರ ಬೆಳೆ ಪದ್ಧತಿಯಲ್ಲಿ ತರಕಾರಿ ಬೆಳೆಸ್ತಾ ಇದ್ದು ಉತ್ತಮ ಆದಾಯ ಪಡಿತಾ ಇದ್ದಾರೆ. ಇವರು ಮಿಶ್ರ ಬೆಳೆ ಪದ್ಧತಿಯಲ್ಲಿ ಬೀನ್ಸ್ ಮತ್ತು ಪಡವಲಕಾಯಿ ಬೆಳೆದಿದ್ದು ಈ ಬೆಳೆಯ ಬಗ್ಗೆ ಎಂದು ಮಾಹಿತಿ ಪಡೆಯೋಣ ಬನ್ನಿ. ಬೀನ್ಸ್ ಒಂದು ಪ್ರಮುಖ ತರಕಾರಿಯಾಗಿದ್ದು ಇದಕ್ಕೆ ಮಾರುಕಟ್ಟೆಯಲ್ಲಿ ವರ್ಷದ ಬಹುತೇಕ ಸಂದರ್ಭದಲ್ಲಿ ಹೆಚ್ಚಿನ ಬೆಲೆ ಸಿಗುತ್ತೆ. ಹಾಗಾಗಿ ಸಾಕಷ್ಟು ರೈತರು ಬೀನ್ಸ್ ಬೆಳೆಯುತ್ತಾರೆ. ಇನ್ನು ದೇಶಾದ್ಯಂತ 2021-22ನೇ ಸಾಲಿನಲ್ಲಿ ಒಟ್ಟು 25 ಲಕ್ಷ ಟನ್ ಬೀನ್ಸ್ ಬೆಳೆಯಲಾಗಿದ್ದು ಗುಜರಾತ್ ಬೀನ್ಸ್ ಬೇಸಾಯದಲ್ಲಿ ಮೊದಲ ಸ್ಥಾನದಲ್ಲಿದೆ. ಗುಜರಾತ್ನಲ್ಲಿ 7.5 ಲಕ್ಷ ಟನ್ ಬೀನ್ಸ್ ಉತ್ಪಾದನೆಯಾಗಿದೆ. ಇನ್ನು ಬೀನ್ಸ್ ಉತ್ಪಾದನೆಯಲ್ಲಿ ಕರ್ನಾಟಕ 4ನೇ ಸ್ಥಾನದಲ್ಲಿದ್ದು ನಮ್ಮಲ್ಲಿ 1.66 ಲಕ್ಷ ಟನ್ ಬೀನ್ಸ್ ಉತ್ಪಾದನೆಯಾಗಿತ್ತು. ಇನ್ನುಳಿದಂತೆ ಬಿಹಾರ್, ಜಾರ್ಖಂಡ್, ಉತ್ತರ ಪ್ರದೇಶ, ಆಂಧ್ರಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು, ಮಧ್ಯಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ ಮತ್ತು ಹಿಮಾಚಲ ಪ್ರದೇಶ ರಾಜ್ಯಗಳು ಬೀನ್ಸ್ ಬೆಳೆಯುವ ಪ್ರಮುಖ ರಾಜ್ಯಗಳು. ಇನ್ನುಳಿದ ರಾಜ್ಯಗಳಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಬೀನ್ಸ್ ಬೆಳೆಯಲಾಗ್ತಿದೆ. ಪಡವಲಕಾಯಿ ಆಗ್ನೇಯ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಮೂಲದ ಬೆಳೆ. ಇದನ್ನ ಈಗ ವಿಶ್ವದಾದ್ಯಂತ ಬೆಳೆಯಲಾಗ್ತಿದ್ದು ತನ್ನ ವಿಶಿಷ್ಟ ರುಚಿ ಮತ್ತು ಪೋಷಕಾಂಶಗಳಿಂದಾಗಿ ಹೆಚ್ಚು ಜನರು ಇಷ್ಟಪಡುವ ತರಕಾರಿಯಾಗಿ ಬಳಕೆಯಲ್ಲಿದೆ. ಇನ್ನು ನಮ್ಮಲ್ಲೂ ಸಾಕಷ್ಟು ಪ್ರದೇಶದಲ್ಲಿ ಪಡವಲಕಾಯಿ ಬೆಳೆಯುತ್ತಿದ್ದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಸಹ ಇದೆ. ಈಗ ಪಡವಲಕಾಯಿಯಲ್ಲಿ ಹಲವು ಹೈಬ್ರಿಡ್ ತಳಿಗಳು ಬಿಡುಗಡೆಯಾಗಿದ್ದು ವರ್ಷವಿಡೀ ಬೆಳೆಯಬಹುದಾಗಿದೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ರಾಮಸಾಗರ ಗ್ರಾಮದ ರೈತರಾದ ರಮೇಶ್ ಅವರು 1.5 ಎಕರೆಯಲ್ಲಿ ಬೀನ್ಸ್ ಮತ್ತು ಪಡವಲಕಾಯಿಯನ್ನ ಮಿಶ್ರ ಬೆಳೆಯಾಗಿ ಬೆಳೆದಿದ್ದಾರೆ. ಬಹುತೇಕ ರೈತರು ಸಾಮಾನ್ಯವಾಗಿ ತರಕಾರಿ ಬೆಳೆಗಳನ್ನ ಏಕಬೆಳೆ ಪದ್ಧತಿಯಲ್ಲಿ ಬೆಳೆಯುತ್ತಾರೆ. ಆದರೆ ರಮೇಶ್ ಅವರು ಮಿಶ್ರ ಬೆಳೆಯಲ್ಲಿ ಬೆಳೆಯಬಹುದಾದ ತರಕಾರಿಗಳನ್ನ ಬೆಳೆಯುತ್ತಿದ್ದಾರೆ. ಈ ಮೊದಲು ನಾವು ಹಾಗಲಕಾಯಿ ಮತ್ತು ಬೀನ್ಸ್ ಅನ್ನ ಮಿಶ್ರ ಬೆಳೆಯಾಗಿ ಬೆಳೆದಿದ್ದೇವೆ. ಕೆಲವೊಂದು ಬೆಳೆಗಳಲ್ಲಿ ಮಿಶ್ರ ಬೆಳೆ ಮಾಡಲು ಸಾಧ್ಯವಿಲ್ಲ. ಮಿಶ್ರ ಬೆಳೆಗೆ ಸೂಕ್ತವಾದ ಬೆಳೆಗಳನ್ನ ಬೆಳೆದುಕೊಳ್ಳಬೇಕು. ಮಿಶ್ರ ಬೆಳೆ ಬೆಳೆಯುವುದರಿಂದ ಒಂದೇ ಕೆಲಸದಲ್ಲಿ ಮತ್ತು ಒಂದೇ ಬಂಡವಾಳದಲ್ಲಿ 2 ಬೆಳೆ ಬೆಳೆಯಬಹುದು. ಮಾರುಕಟ್ಟೆಯಲ್ಲಿ ಒಂದು ಬೆಳೆಗೆ ಬೆಲೆ ಕಡಿಮೆ ಇದ್ರೂ ಸಹ ಮತ್ತೊಂದರಲ್ಲಿ ಆದಾಯ ಬರುತ್ತೆ. ಇದರಿಂದ ನಷ್ಟವಾಗುವ ಸಾಧ್ಯತೆ ಕಡಿಮೆ. ಜೊತೆಗೆ ಹಾಗಲಕಾಯಿ ಅಥವಾ ಪಡವಲಕಾಯಿ ಬೆಳೆದಾಗ ನಡುವೆ ಅಂತರ ಹೆಚ್ಚಿರುತ್ತೆ. ಹಾಗಾಗಿ 2 ಸಾಲುಗಳ ನಡುವೆ ಬೀನ್ಸ್ ಬೆಳೆಯುವುದರಿಂದ ಜಾಗದ ಸದುಪಯೋಗವಾಗುತ್ತೆ ಮತ್ತು ಪಡವಲಕಾಯಿ ಬೆಳೆಗೂ ಯಾವುದೇ ತೊಂದರೆಯಾಗಿರೋದಿಲ್ಲ. ಬೀನ್ಸ್ ಅನ್ನ ತೆಗೆದ ಬಳಿಕ ಪಡವಲಕಾಯಿ ಚಪ್ಪರದ ತುಂಬೆಲ್ಲ ಹಬ್ಬಿ ಮತ್ತಷ್ಟು ಉತ್ತಮವಾಗಿ ಬೆಳೆಯುತ್ತೆ ಅಂತಾರೆ ರಮೇಶ್ ಅವರು. ನಮ್ದು ಇವಾಗ 2 ಎಕರೆ ಇದೆ ಸರ್ ತೋಟ. ಆಮೇಲೆ 2 ಎಕರೆ ಪ್ಲಾಟು ರೆಡಿ ಮಾಡಿದ್ದೀವಿ. ಇವಾಗ ಬೀನ್ಸು ಆಮೇಲೆ ಇದು ಪಡವಲಕಾಯಿ ಹಾಕಿದ್ದೀವಿ, ಮಿಶ್ರ ಬೆಳೆ ಹಾಕಿದ್ದೀವಿ ಒಂದು ಇದರಲ್ಲಿ. ಇನ್ನೊಂದರಲ್ಲಿ ಪ್ಲಾಟ್ ರೆಡಿ ಮಾಡಿದ್ದೀವಿ, ಕೋಸು ಉಣ್ಬೇಕಂತಿದ್ದೀವಿ. ಪಡವಲಕಾಯಿನ ಬೀನ್ಸು ಏನು ಅದರಲ್ಲಿ ಲಾಭ ಅಂದರೆ ಅಕಸ್ಮಾತ್ ಒಂದು ಬೆಳೆ ನಷ್ಟ ಆದ್ರೂ ಇನ್ನೊಂದು ಬೆಳೆಯಲ್ಲಿ ಲಾಭ ಆಗುತ್ತಲ್ವ. ಎರಡರಲ್ಲೇ ಕೈ ಸುಟ್ಕೊಬೇಕಾಗುತ್ತೆ. ಒಂದೊಂದು ಸಾರಿ 4-5 ತಿಂಗಳು ಎಲ್ಲ ಲಾಸ್ ಆಗುತ್ತೆ.
ಅದಕ್ಕೆ ಯಾವುದೋ ಒಂದರಲ್ಲಿ ರೇಟ್ ಸಿಗುತ್ತೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಯಾವುದೂ ತೊಂದರೆ ಮಾಡಲ್ಲ, ಯಾವ ಬೆಳೆನೂ ಯಾವುದಕ್ಕೂ ತೊಂದರೆ ಮಾಡಲ್ಲ. ಇದು ಬೀನ್ಸ್ ಬೇಗ ಆಗುತ್ತೆ, ಪಡವಲಕಾಯಿ ಸ್ವಲ್ಪ ನಿಧಾನ. ಇದರಲ್ಲಿ ಚಪ್ಪರದಲ್ಲಿ ಹಾಗಲಕಾಯಿ ಹಾಕ್ಕೊಬೋದು, ಹಾಗಲಕಾಯಲ್ಲಿ ಬೀನ್ಸ್ ಹಾಕ್ಬೋದು. ಕೆಲವು ಬೆಳೆಗಳಲ್ಲಿ ಮಿಶ್ರ ಬೆಳೆ ಮಾಡೋದಕ್ಕಾಗಲ್ಲ. ಯಾಕಂದರೆ ಇದು ಹೀರೆಕಾಯಲ್ಲಿ ಆಗಲ್ಲ. ಯಾಕೆ ಹೀರೆಕಾಯಲ್ಲಿ ಆಗಲ್ಲ ಅಂದರೆ ಅದು 45 ದಿವಸಕ್ಕೆ ಕ್ರಾಪ್ ಬರುತ್ತೆ. ಅದಕ್ಕೆ ಬೇರೆ ಯಾವ ಕ್ರಾಪಲ್ಲಿ 45 ದಿವಸಕ್ಕೆ ಬರೋಲ್ಲ. ಅದರಲ್ಲಿ ಮಿಶ್ರ ಬೆಳೆ ಮಾಡೋದಕ್ಕಾಗಲ್ಲ. ಹಾಗಲಕಾಯಿ ಮಾಡ್ಬೋದು, ಇಲ್ಲಾಂದರೆ ಹೂಕೋಸು ಹಾಕ್ಕೊಬೋದು ಬೀನ್ಸಲ್ಲಿ ಮಾತ್ರ. ಆಮೇಲೆ ಇದು ಪಡವಲಕಾಯಲ್ಲಿ ಇದೇ ಫಸ್ಟ್ ನಾವು ಹಾಕಿರೋದು, ಬೀನ್ಸ್ ಹಾಕಿರೋದು. ನಾವು 4 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. ಇದುವರೆಗೂ ಇದು ಹಾಗಲಕಾಯಿ ಹಾಕಿದ್ದೀವಿ, ಆಮೇಲೆ ಅದರಲ್ಲಿ ಸೌತೆಕಾಯಿ ಹಾಕಿದ್ದೀವಿ, ಆಮೇಲೆ ಹೂಕೋಸು ಹಾಕಿದ್ದೀವಿ. ಚೆಂಡು ಹೂವನೂ ಬೆಳಿಬೋದು ಅದರಲ್ಲಿ. ಇನ್ನು ಬೇರೆ ಯಾವ ಬೆಳೆನೂ ಬೆಳೆಯೋಕ್ಕಾಗಲ್ಲ. 2 ಕ್ರಾಪಲ್ಲಿ ಒಳ್ಳೆ ರೇಟ್ ಸಿಗುತ್ತಲ್ವ ಸರ್. ಇವಾಗ ರೇಟ್ ಇದೆ. 2 ಕ್ರಾಪಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ಅಕಸ್ಮಾತ್ ಒಂದು ಕ್ರಾಪು ಡೌನ್ ಆದರೆ ಇನ್ನೊಂದು ಕ್ರಾಪಲ್ಲಿ ಬರುತ್ತಲ್ವ, ರೇಟ್ ಸಿಗುತ್ತಲ್ವ ನಮಗೆ. ಒಂದೇ ಕ್ರಾಪ್ ಆದರೆ ಲಾಸ್ ಅಲ್ವಾ, ರೇಟ್ ಸಿಗಿಲ್ಲ ಅಂದರೆ. ಬೇರೆ ಏನು ಅನುಕೂಲ ಅಂದರೆ ಇವಾಗ 10 ಅಡಿಗೆ ಸಾಲು ಇರುತ್ತೆ. ಒಂದೊಂದು ಸಾಲಿಂದ ಸಾಲಿಗೆ 10 ಅಡಿ ಇರುತ್ತಲ್ವ. ಇನ್ನು ಎಲ್ಲ ಕಳೆ ಹೊರಿಬೇಕು, ಅವೆಲ್ಲನೂ ಇದು ನೆರಳು ಬರೋವರೆಗೂ ಚಪ್ಪರದಲ್ಲಿ ಕಳೆ ಬರ್ತಾ ಇರುತ್ತೆ. ಆವಾಗ ನಾವು ಹೊರಿತಾ ಇರಬೇಕು, ಕೆಲಸ ಜಾಸ್ತಿ. ಅದೇ ಇನ್ನೊಂದು ಬೆಳೆ ಹಾಕಿದ್ರೆ, ಸೆಂಟ್ರಲ್ಲಿ ಒಂದು ಬೆಳೆ ಹಾಕಿದ್ರೆ ಎಲ್ಲ ಅದೇ ಖರ್ಚೇ ಬರುತ್ತೆ. ಔಷಧಿ ಹೊಡೆಯೋದು ಎಲ್ಲ ಅದಕ್ಕೆ ಏನು ಔಷಧಿ ಹೊಡಿತು ಇದಕ್ಕೂ ಅದೇ. ಆವಾಗ ನಮಗೆ ಎಷ್ಟು ಲಾಭ ಆಗುತ್ತೆ. ಇನ್ನೊಂದು ಬೆಳೆಗೆ ಖರ್ಚು ಮಾಡಿದಷ್ಟು ಲಾಭ ಆಗುತ್ತಲ್ವ, ಉಳಿತಾಯ ಆಗುತ್ತಲ್ಲ ನಮಗೆ. ಪಡವಲಕಾಯಿ ಮತ್ತು ಬೀನ್ಸ್ ಅನ್ನ ಮಿಶ್ರ ಬೆಳೆಯಾಗಿ ಬೆಳೆದಿರುವುದರಿಂದ ಬೀನ್ಸ್ಗೆ ಬಿಸಿಲಿನ ತಾಪ ಅಷ್ಟಾಗಿ ತಟ್ಟಿಲ್ಲ. ಇದರಿಂದ ಬೀನ್ಸ್ ಉತ್ತಮವಾಗಿ ಬೆಳೆದಿದೆ. ಜೊತೆಗೆ ಬೀನ್ಸ್ ಬೆಳೆದಿರುವುದರಿಂದ ಪಡವಲಕಾಯಿಗೆ ವೈರಸ್ ರೋಗ ಬಂದಿಲ್ಲ. 2 ಬೆಳೆ ಉತ್ತಮವಾಗಿ ಬೆಳೆದಿವೆ. ಟೆಂಪ್ರೇಚರ್ ಜಾಸ್ತಿ ಇದವಲ್ಲ ಇವಾಗ ಬೇಸಿಗೆಯಲ್ಲಿ. ಇವಾಗ ಏನಾಯ್ತು ಅಂದರೆ ಇದು ನೆರಳು ಬಂದುಬಿಡ್ತು ಬೀನ್ಸ್ಗೆ. ಆವಾಗ ಬೀನ್ಸು ಕ್ರಾಪು ಇದು ಏನೂ ಆಗಿಲ್ಲ, ಚೆನ್ನಾಗಾಗಿದೆ. ಇನ್ನೊಂದೇನೆಂದರೆ ಪಡವಲಕಾಯಿಗೆ ವೈರಸ್ ಬರುತ್ತಂತೆ. ಆ ವೈರಸ್ಸು ಈ ಬೀನ್ಸಿಂದ ಲಾಭ ಆಗಿದೆ. ವೈರಸ್ ಬಂದಿಲ್ಲ ಪಡವಲಕಾಯಿಗೆ, ಈ ಬೀನ್ಸಿಂದ ಲಾಭ ಆಯಿತು ಅದಕ್ಕೆ. ಇವಾಗ 2 ಕ್ರಾಪುನೂ ಸೂಪರ್ ಬೆಳೆ ಆಗಿದೆ, ಒಳ್ಳೆ ಇಳುವರಿನೂ ಬಂದಿದೆ. 60 ಕೆಜಿ ಬಿತ್ತನೆ ಬೀಜ ಮಾರಾಟ. ಕಳೆದ ವರ್ಷ ರಮೇಶ್ ಅವರು ಬೀನ್ಸ್ ಬೆಳೆದಿದ್ರು. ಆದರೆ ಇವರು ಬೆಳೆದ ಬೀನ್ಸ್ಗೆ ಉತ್ತಮ ಬೆಲೆ ಸಿಕ್ಕಿರಲಿಲ್ಲ. ಹಾಗಾಗಿ ಇವರು ಬೀನ್ಸ್ ಅನ್ನ ಬೆಳೆಸಿ ಅದರಿಂದ ಬಿತ್ತನೆ ಬೀಜ ಮಾಡಿಕೊಂಡಿದ್ದಾರೆ. ಈ ಬಾರಿ ಇವರು ತಾವೇ ಮಾಡಿಕೊಂಡಿದ್ದ ಬಿತ್ತನೆ ಬೀಜಗಳನ್ನ ನಾಟಿ ಮಾಡಿದ್ದು ಅದರಲ್ಲಿ ಉತ್ತಮ ಇಳುವರಿ ಪಡೆದಿದ್ದಾರೆ. ಇವರ ತೋಟದಲ್ಲಿ ಬೀನ್ಸ್ ಬೆಳೆ ಉತ್ತಮವಾಗಿ ಬೆಳೆದಿದ್ದನ್ನ ಗಮನಿಸಿದ ಹಲವು ರೈತರು ಇವರಿಂದ ಬಿತ್ತನೆ ಬೀಜವನ್ನ ತೆಗೆದುಕೊಂಡು ಹೋಗಿ ತಮ್ಮ ಜಮೀನಿನಲ್ಲಿ ಬೆಳೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಮೇಶ್ ಅವರು ಸುಮಾರು 60 ಕೆಜಿ ಬಿತ್ತನೆ ಬೀಜವನ್ನ ಮಾರಾಟ ಮಾಡಿದ್ದಾರೆ. ಈ ಬಾರಿ ಅವರು ತಮ್ಮಲ್ಲಿದ್ದ ಬಿತ್ತನೆ ಬೀಜವನ್ನ ಬಳಸಿರುವುದರಿಂದ ಸುಮಾರು 10,000 ರೂಪಾಯಿ ಉಳಿತಾಯ ಮಾಡಿದ್ದಾರೆ. ಇದು ಮೊನ್ನೆ ಒಂದು ಪ್ಲಾಟಲ್ಲಿ ಬೀನ್ಸ್ ಹಾಕಿದ್ವು 1.5 ಎಕರೆಗೆ. ಅದು ಕ್ರಾಪು ರೇಟ್ ಸಿಗಿಲ್ಲ, 12 ರೂಪಾಯಿ ಇತ್ತು. 12 ರೂಪಾಯಿ ಅಂದರೆ ಲೇಬರು ಅವೆಲ್ಲ ಎಷ್ಟು ಖರ್ಚು ಬರುತ್ತೆ. ಅದಕ್ಕೆ ಆ ಮಳೆಗಾಲದಲ್ಲಿ ಬೀನ್ಸು ನಾವು ಕ್ರಾಪ್ ಮಾಡ್ಕೊಳಕ್ಕಾಗಲ್ಲ, ಬೇಸಿಗೆಯಲ್ಲಿ ಮಾಡ್ಕೊಬೋದು. ಆಮೇಲೆ ಬೀಜಕ್ಕೆ ಬಿಟ್ಬಿಟ್ಟು ನಾವೇ ಓನಾಗೆಲ್ಲ ಅರ್ದು ಆಮೇಲೆ ನಾವೇ ಬೀನ್ಸ್ ಮಾಡಿ ಇದು ಮಾಡಿದ್ದೀವಿ. ಇವಾಗ ಸ್ಕ್ರಾಪು ನಮ್ಮದೇ ಅದು ಹಾಕಿರೋದು, ನಾವೇನು ಕೊಂಡ್ಕೊಂಬಂದಿಲ್ಲ. ಬೀಜ ನಾವು ಬೆಳೆದಿರೋದೇ ಹಾಕಿರೋದು. ಆಮೇಲೆ ಇಳುವರಿ ನೋಡಿದ್ವು, 3 ತಿಂಗಳವರೆಗೂ ನೋಡಿದ್ವು. ಆಮೇಲೆ ಇಳುವರಿ ಚೆನ್ನಾಗಿ ಬಂದಿತ್ತು. ನಾವು ಯಾರಿಗೂ ಹೇಳಿಲ್ಲ, ರೈತರು ಅವರೇ ನೋಡಿಬಿಟ್ಟು ಬಂದು ಈ ನಡುವೆ ಒಂದು 60 ಕೆಜಿ ಎತ್ಕೊಂಡೋಗಿದ್ದಾರೆ. ಇನ್ನೂ ಒಂದು 50 ಕೆಜಿ ಇದೆ. ಆಮೇಲೆ ನಾವು ರೈತರಿಗೆ ಇವಾಗ 550ರಿಂದ 600 ರೂಪಾಯಿಗೆ ನಾವೇ ಮಾರ್ತಾಯಿದ್ವಿ ಡೈರೆಕ್ಟಾಗಿ. ಸುಮಾರು ರೈತರು ತೆಗೆದುಕೊಂಡು ಹೋಗಿದ್ದಾರೆ. ಆಮೇಲೆ ನಮಗೆ ಒಂದು 10,000 ಮಿಕ್ತಲ್ಲ, ಸೀಡ್ಸಲ್ಲೇ 10,000 ಅದು ಉಳಿತಾಯ ಆಯ್ತಲ್ಲ. ನಾವು ಕೊಡ್ಕೊಂಡು ಬಂದಿಲ್ಲಲ್ಲ ಇವಾಗ. ಅದು ನಾವು 1.5 ವರ್ಷದವರೆಗೂ ನಾವು ಹಾಕ್ತಾಯಿರ್ಬೋದು ಅದೇ ಬೀಜನೇ. ಮಾರಿದ್ರಿಂದ ಲಾಭ. ಅದರಲ್ಲಿ ಕ್ರಾಪಲ್ಲಿ ನಾವು ಬೀನ್ಸ್ ಕಿತ್ತಾಕಿದರೆ ನಾವೇ ಇದು ಮಂಡಿಯಲ್ಲಿ ಕಾಸು ಕೊಡಬೇಕಾಗಿತ್ತು 12 ರೂಪಾಯಿ ರೇಟಲ್ಲಿ. ಲೇಬರು ಅದೆಲ್ಲ ಲೆಕ್ಕ ಹಾಕೋಗೋದ್ರೆ ಕಮಿಷನ್ನು ಬಾಡಿಗೆ. ಇವಾಗ ಇದರಲ್ಲಿ ಬಂತಲ್ಲ ನಮ್ಗೆ ಲಾಭ. ಬೀನ್ಸ್ ಅನ್ನು ವರ್ಷದ ಎಲ್ಲಾ ಕಾಲದಲ್ಲಿಯೂ ಬೆಳೆಯಬಹುದು. ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಉತ್ತಮ ಇಳುವರಿ ಬರುತ್ತೆ. ಇನ್ನು ಪಡವಲಕಾಯಿ ಬೇಸಿಗೆಯಲ್ಲಿ ಉತ್ತಮವಾಗಿ ಬೆಳೆಯುತ್ತೆ. ಬಿಸಿಲು ಹೆಚ್ಚಿದ್ದಷ್ಟು ಈ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹುದಾಗಿದೆ. ಇದು ಬೇಸಿಗೆಯಲ್ಲಿ ಡಿಮ್ಯಾಂಡ್ ಇರುತ್ತಂತೆ, ಮಳೆಗಾಲದಲ್ಲಿ ಏನೋ ಅಷ್ಟೊಂದು ಡಿಮ್ಯಾಂಡ್ ಇರಲ್ಲ ಅಂತಾರೆ. ಈ ಬೇಸಿಗೆಯಲ್ಲಿ ಏನಂದರೆ ಪಡವಲಕಾಯಿ ಬಿಸಿಲಿಗೆ ಫಸಲು ಜಾಸ್ತಿ ಬರುತ್ತಂತೆ. ಟೆಂಪ್ರೇಚರ್ ಇದ್ದಷ್ಟು ಇದು ಈಲ್ಡ್ ಜಾಸ್ತಿ. ಅದೇ ಹೀರೆಕಾಯಿ ಇವೆಲ್ಲ ಇದೆಯಲ್ಲ, ಹಾಗಲಕಾಯಿ, ಹೀರೆಕಾಯಿ ಇವೆಲ್ಲನೂ ಈಲ್ಡು ಎಲ್ಲ ಪಿಂದೆ ಎಲ್ಲ ಮೊಗ್ಗೋಗುತ್ತೆ ಈ ಬಿಸಿಲಿಗೆ. ಅದು ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಅಷ್ಟೊಂದು ಕಾಯಿ ಕಚ್ಚಲ್ಲ. ಇದಾದರೆ ಪರವಾಗಿಲ್ಲ.
ಪಡವಲಕಾಯಿಯನ್ನ ಮಿಶ್ರ ಬೆಳೆಯಾಗಿ ಬೆಳೆಯುವಾಗ ಬೆಳೆಯ ನಡುವೆ ಎಷ್ಟು ಅಂತರ ನೀಡಬೇಕು, ಬೆಳೆಯ ನಿರ್ವಹಣೆ ಹೇಗೆ ಮಾಡಿಕೊಳ್ಬೇಕು ಅನ್ನುವ ವಿವರ ನೋಡೋಣ. ಪಡವಲಕಾಯಿ ಮತ್ತು ಬೀನ್ಸ್ ಬೆಳೆಯನ್ನ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಬೆಳೆಸಿದಾಗ ಬೆಳೆಯಲ್ಲಿ ಗೊಬ್ಬರದ ರೋಗ ಮತ್ತು ಕೀಟಗಳ ನಿರ್ವಹಣೆ ಹೇಗೆ ಮಾಡಿಕೊಳ್ಬೇಕು ಅನ್ನುವ ಮಾಹಿತಿ ತಿಳಿಯೋಣ ಬನ್ನಿ. ಸಾಲಿನಿಂದ ಸಾಲಿಗೆ 5 ಅಡಿ ಅಂತರ. ಪಡವಲಕಾಯಿ ಬೆಳೆಯಲ್ಲಿ ಸಾಲಿನ ನಡುವೆ 10 ಅಡಿ ಅಂತರ ನೀಡಿದ್ದೇವೆ. ಇನ್ನು 2 ಪಡವಲಕಾಯಿ ಸಾಲಿನ ನಡುವೆ ಬೀನ್ಸ್ ನಾಟಿ ಮಾಡಿದ್ದೇವೆ. ಬೀನ್ಸ್ ಮತ್ತು ಪಡವಲಕಾಯಿ ಬೆಳೆಯ ಸಾಲಿನ ನಡುವೆ 5 ಅಡಿ ಅಂತರವಿದೆ. ಪಡವಲಕಾಯಿ ಬೆಳೆಯಲ್ಲಿ ಸಸಿಯಿಂದ ಸಸಿಗೆ 2.5 ಅಡಿ ಮತ್ತು ಬೀನ್ಸ್ ಅನ್ನ 2 ಇಂಚು ಅಂತರ ನೀಡಿ ನಾಟಿದ್ದೇವೆ. ಪಡವಲಕಾಯಿ ಬೀಜಗಳನ್ನ ತಂದು ನರ್ಸರಿಯಲ್ಲಿ ಸಸಿ ಬೆಳೆಸಿ 1 ತಿಂಗಳ ಸಸಿಯನ್ನ ನಾಟಿ ಮಾಡಿದ್ದೇವೆ. 15 ಕೆಜಿ ಬೀನ್ಸ್ ಬೀಜಗಳನ್ನ ನಾಟಿ ಮಾಡಿದ್ದೇವೆ ಅಂತಾರೆ ರಮೇಶ್ ಅವರು. ಟೋಟಲಿ ಚಪ್ರದಲ್ಲಿ ಕೂಸದಿಂದ ಕೂಸಕ್ಕೆ 10 ಅಡಿ ಇದೆ ಡಿಸ್ಟೆನ್ಸು. ಅದರಲ್ಲಿ ಒಂದು ಸಾಲು ಎಲ್ಲ 5 ಅಡಿ ಡಿಸ್ಟೆನ್ಸ್ ಇದೆ ಬೀನ್ಸ್ಗೂ ಪಡವಲಕಾಯಿಗೂ. ಗಿಡದಿಂದ ಗಿಡಕ್ಕೆ ಪಡವಲಕಾಯಿ 2.5 ಅಡಿ ಕೊಟ್ಟಿದ್ದೀವಿ. ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ 10 ಅಡಿ ಇದೆ. ಆಮೇಲೆ ಬೀನ್ಸ್ ಮಾತ್ರ 2 ಇಂಚಿಗೆ ಒಂದೊಂದು ಹಾಕಿದ್ವಿ. ಯಾಕಂದರೆ ಒತ್ತಿರ್ಬೇಕು ಬೀನ್ಸ್ ಎಲ್ಲ ಬೇಸಿಗೆಯಲ್ಲೆಲ್ಲ. ತೆಳುವು ಮಾಡಿದ್ರೆ ಈ ಬಿಸಿಲಿಗೆ ಅಷ್ಟೊಂದು ಇದು ಇಳುವರಿ ಬರೋಲ್ಲ. ಅದಕ್ಕೆ ಒತ್ತಾಗಿ ಹಾಕ್ಬೇಕು, ಬೀನ್ಸ್ ಎಲ್ಲನೂ ಒತ್ತಾಗಬೇಕು ಬೇಸಿಗೆಯಲ್ಲೆಲ್ಲ. ಇದು ಪಡವಲಕಾಯಿ ನಾವು ಸೀಡ್ಸ್ ತಗೊಂಬಂದು ನರ್ಸರಿಯಲ್ಲಿ ನಾರು ಬಿಡಿಸ್ಬಿಟ್ಟು 15 ಪಾಕೆಟ್ ತಗೊಂಬಂದಿದ್ದು. ನರ್ಸರಿಯಲ್ಲಿ ನಾರು ಬಿಟ್ಬಿಟ್ಟು 1 ತಿಂಗಳಿಗೆ ನಾರು ಬಂತು. 1 ತಿಂಗಳಲ್ಲಿ ನಾರು ನೆಟ್ಟಿದ್ದು. ಆ ಥರ ಮಾಡಿದ್ರೆ ಕ್ರಾಪು ಚೆನ್ನಾಗಿ ಬರುತ್ತೆ. ಆಮೇಲೆ ಬೀಜನೂ ಮೊಳಕೆನೂ ಚೆನ್ನಾಗಿ ಬರುತ್ತೆ. ನಾವು ಓನಾಗಿ ಡೈರೆಕ್ಟಾಗಿ ಜಮೀನಲ್ಲೇ ನಾವು ನಾಟಿ ಮಾಡೋಕ್ಕೆ ಹೋದರೆ ಅಷ್ಟೊಂದು ಚೆನ್ನಾಗಿ ಮೊಳಕೆ ಬರೋಲ್ಲ. ಇದು ಬೀನ್ಸ್ ಬಂದು ನಾವೇ ನಾಟಿ ಮಾಡಿರೋದು. ಫಸ್ಟು ಚೆನ್ನಾಗಿ ನೀರು ಬಿಡಬೇಕು. ಆಮೇಲೆ ಗುದ್ಲಿಯಲ್ಲಿ ಚಿಗಿಡ್ಕೊಂಡು ಬೀಜ ಹಾಕ್ಬಿಟ್ಟು ಆಮೇಲೆ ಮೊಳೆಯೋವರೆಗೂ ನೀರು ಬಿಡೋಕೆ ಹೋಗಬಾರ್ದು. ಮೊಳೆತ ಮೇಲೆ ಒಂದು 5 ದಿವಸ ನೀರು ಬಿಡಬಾರ್ದು. ಫಸ್ಟ್ ಎಷ್ಟನ್ನ ಬಿಡ್ಬೋದು ನೀರು. ನಾವು ಮಧ್ಯದಲ್ಲೇ ನೀರು ಬಿಟ್ಟರೆ ಇದು ಬೀಜ ಎಲ್ಲ ಕೊಳ್ತೋಗುತ್ತೆ. ಅದಕ್ಕೆ 15 ಪಾಕೆಟು ಇದು ಪಡವಲಕಾಯಿ ಬಿಟ್ಟಿದ್ದೀವಿ. ಬೀನ್ಸ್ ಬಂದು ಒಂದು 15 ಕೆಜಿ ಬಿಟ್ಟಿದ್ದೀವಿ. ಯಾಕಂದರೆ ಒತ್ತಾಕಿದ್ದೀವಿ. ನಮ್ಮದು ಸ್ವಲ್ಪ ಒತ್ತೆ ಹಾಕಿರೋದು. ಬೀಜ ಹೆಂಗೆ ಬರುತ್ತೋ ಮೊಳಕೆ ನಾವು ಮಾಡ್ಕೊಂಡಿರೋದು ಅಂದ್ಬಿಟ್ಟು ಹಾಕಿರೋದು. ರಮೇಶ್ ಅವರು ಭೂಮಿ ತಯಾರಿ ಮಾಡುವ ವೇಳೆ 5 ಲೋಡ್ ಕೋಳಿ ಗೊಬ್ಬರವನ್ನ ಮಣ್ಣಿಗೆ ಸೇರಿಸಿದ್ದಾರೆ. ಆ ಬಳಿಕ ಡಿಎಪಿ ಗೊಬ್ಬರ ಮತ್ತು ಬೇವಿನ ಹಿಂಡಿಯನ್ನ ಬೆಳೆಗೆ ನೀಡಿದ್ರು. ಈಗ ಇಳುವರಿ ಆರಂಭವಾಗಿರೋದ್ರಿಂದ ಡ್ರಿಪ್ ಮೂಲಕ ಗೊಬ್ಬರ ನೀಡುತ್ತಿದ್ದಾರೆ. ಇನ್ನು ಕೋಳಿ ಗೊಬ್ಬರ ಹಾಕುವುದರಿಂದ ಬೆಳೆ ಉತ್ತಮವಾಗಿ ಬರುತ್ತೆ ಮತ್ತು ಹಲವು ರೋಗಗಳನ್ನು ನಿಯಂತ್ರಿಸಬಹುದು ಅನ್ನೋದು ರಮೇಶ್ ಅವರ ಅಭಿಪ್ರಾಯ. ಫಸ್ಟು ನಾವು ಪ್ಲಾಟ್ ಎಲ್ಲ ರೆಡಿ ಮಾಡ್ಕೊಬೇಕು. ಆವಾಗ 1 ಎಕರೆ 1.25 ಎಕರೆ ಇದೆ. ಇದು 1.25 ಎಕರೆಗೆ 5 ಲೋಡು ಕೋಳಿ ಗೊಬ್ಬರ ಹಾಕಿದ್ದೀವಿ. ಆಮೇಲೆ DAP ಇದಕ್ಕೆ ಸಪ್ರೇಟಾಗಿ ಕೊಟ್ಟಿದ್ದೀವಿ. ಫಸ್ಟು ಪಡವಲಕಾಯಿ ಉಣಿದ್ದು, ಆಮೇಲೆ ಬೀನ್ಸ್ ಉಣಿದ್ದು. 1 ವಾರ ಆದಮೇಲೆ ಬೀನ್ಸ್ ಉಣಿದ್ದು. ಆವಾಗ ಪಡವಲಕಾಯಿಗೆ 1 ಮೂಟೆ ಕೊಟ್ಟಿದ್ದೀವಿ DAP. ಆಮೇಲೆ ಹಿಂಡಿ 5 ಮೂಟೆ ಕೊಟ್ಟಿದ್ದೀವಿ. ಇದು ಬೇವಿನ ಹಿಂಡಿ. ಆಮೇಲೆ ಬೀನ್ಸ್ಗೆ ಹಿಂಡಿ ಕೊಟ್ಟಿಲ್ಲ. ಇದು DAP ಮಾತ್ರ ಕೊಟ್ಟಿದ್ವಿ. 1 ಮೂಟೆ ಕೊಟ್ಟಿದ್ದೀವಿ ಅಷ್ಟೇ ಬೀನ್ಸ್ಗೂ. ಇವಾಗ ಡ್ರಿಪ್ ಗೊಬ್ಬರ ಇವಾಗ ಯೂಸ್ ಮಾಡಬೇಕು. ಕೋಳಿ ಗೊಬ್ಬರ 5 ಲೋಡ್ ಹಾಕಿದ್ದೀವಿ, ಚೆಲ್ಲಿಸಿದ್ವಿ. ಕೋಳಿ ಗೊಬ್ಬರದಿಂದ ಒಳ್ಳೆ ಲಾಭ ಇದೆ. ಬೆಳೆ ಕ್ರಾಪ್ ಚೆನ್ನಾಗಿ ಬರುತ್ತೆ. ಆಮೇಲೆ ವೈರಸ್ ಡಿಸೀಸ್ ಬರೋಲ್ಲ. ಇವಾಗ ಹೀರೆ ಗಿಡದಲ್ಲಿ ವೈರಸ್ ಜಾಸ್ತಿ ಬರುತ್ತೆ, ಎಲ್ಲ ಕೆಂಪು ರೋಗ ಬರುತ್ತೆ ಜಾಸ್ತಿ. ಕೋಳಿ ಗೊಬ್ಬರ ಹಾಕಿದ್ರೆ ಬರೋಲ್ಲ ಅದರಲ್ಲಿ. ಆಮೇಲೆ ಬೀನ್ಸಲ್ಲಿ ಬರುತ್ತೆ ಯೆಲ್ಲೋ ಕಲರು, ಅದು ಕೋಳಿ ಗೊಬ್ಬರದಲ್ಲಿ ಅವಾಯ್ಡ್ ಆಗುತ್ತೆ. ಬೆಳೆಯ ನಿರ್ವಹಣೆಯನ್ನ ಸಾಧ್ಯವಾದಷ್ಟು ರಮೇಶ್ ಅವರ ಮನೆಯವರೇ ಮಾಡಿಕೊಳ್ತಿದ್ದಾರೆ. ಈ ಮೂಲಕ ಕೆಲಸಗಾರರ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿಕೊಂಡಿದ್ದಾರೆ. ಇನ್ನು ಕಟಾವು ಸಂದರ್ಭದಲ್ಲಿ ಬೀನ್ಸ್ನಲ್ಲಿ ಹೆಚ್ಚಿನ ಕೆಲಸಗಾರರು ಬೇಕಾಗುತ್ತೆ. ಆಗ ಮಾತ್ರ ಅಗತ್ಯಕ್ಕೆ ತಕ್ಕಂತೆ ಕೆಲಸಗಾರರನ್ನ ಬಳಸಿಕೊಳ್ಳುತ್ತಾರೆ. ಪಡವಲಕಾಯಿ ಕಟಾವಿಗೆ ಹೆಚ್ಚಿನ ಕೆಲಸಗಾರರು ಬೇಕಿಲ್ಲ. ಹಾಗಾಗಿ ರಮೇಶ್ ಅವರ ಮನೆಯವರೇ ಕಟಾವು ಮಾಡಿಕೊಳ್ಳುತ್ತಾರೆ. ದಾರ ಕಟ್ಟೋದಕ್ಕೆ ಒಂದು 6 ಜನ ಬೇಕಷ್ಟೇ. 1.25 ಎಕರೆ 6 ಜನ ಕೂಲಿಯವರು ಇಡಿಸಿದ್ದಾರೆ. ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಮಾಡಿದ್ದಾರೆ. ಆಮೇಲೆ ಯಾರು ಹಾಕೋದು ಮಾತ್ರ ನಾವೇ ಮಾಡ್ಕೊಂಡಿದ್ದೀವಿ. ಯಾರನ್ನೇನು ಲೇಬರ್ನೇನು ಇಟ್ಕೊಂಡಿಲ್ಲ. ಯಾಕಂದರೆ ಇದು ದಿಬ್ಬ ಹಾಕಿಬಿಟ್ರೆ ಬೇಸಿಗೆಯಲ್ಲಿ ತ್ಯಾವ ಚೆನ್ನಾಗಿ ಗಿಡಕ್ಕೆ ಆಗಲ್ಲ. ಅದಕ್ಕೆ ನಾವು ದಿಬ್ಬ ಹಾಕಿಲ್ಲ, ಫ್ಲ್ಯಾಟಾಗೆ ಹಂಗೆ ಇದೆ. ಅದಕ್ಕೆ ಇವಾಗ ತ್ಯಾವ ಆ ಕಡೆಯಿಂದ ಆ ಗಿಡದಿಂದ ಈ ಸಾಲಿಗೆನೂ ಚೆನ್ನಾಗಿ ನೀರು ಹೋಗುತ್ತೆ. ತ್ಯಾವ ಎಲ್ಲ ಬೈಲೆಲ್ಲ ಆಗುತ್ತೆ. ಇನ್ನೇನು ಕೆಲಸ ಇರೋಲ್ಲ, ಅಷ್ಟು ಬಿಟ್ಟರೆ ಇನ್ನೇನು ಇರೋಲ್ಲ. ಆಮೇಲೆ ಕ್ರಾಪ್ ಬರುತ್ತೆ, ಔಷಧಿ ಹೊಡಿಯೋದು ಅಷ್ಟೇ. ವಾರಕ್ಕೊಂದ್ಸರಿ ಔಷಧಿ ಹೊಡಿಬೇಕು. ಇವಾಗ ಮಾತ್ರ ಬೀನ್ಸ್ ಕೀಳೋದಕ್ಕೆಲ್ಲ ಲೇಬರ್ ಬೇಕೇ ಬೇಕು, ನಾವೇ ಮಾಡೋಕ್ಕಾಗಲ್ಲ. ನಾವು ಪಡವಲಕಾಯಿಗೆ ಏನು ಬೇಕಾಗಿಲ್ಲ, ಅದೇ ಬೀನ್ಸ್ಗೆ ಆಗಲ್ಲ, ನಾವು ಮನೆಯವರೇ ಮಾಡೋಕ್ಕಾಗಲ್ಲ.
ಬೇಸಿಗೆಯಲ್ಲಿ ಬೀನ್ಸ್ಗೆ ರೋಗಬಾಧೆ ಕಡಿಮೆ, ಪಡವಲಕಾಯಲ್ಲೂ ರೋಗಬಾಧೆ ಕಡಿಮೆ ಇರುತ್ತದೆ. ಆದರೆ ಎರಡೂ ಬೆಳೆಯಲ್ಲಿ ಥ್ರಿಪ್ಸ್ ಮತ್ತು ಮೈಟ್ಸ್ ಸಮಸ್ಯೆ ಇದ್ದು ಅದಕ್ಕೆ ಸೂಕ್ತ ಸ್ಪ್ರೇ ಮಾಡಿಕೊಳ್ತಿದ್ದಾರೆ. ಇವಾಗ ಸದ್ಯಕ್ಕೆ ರೋಗ ಏನು ಬರೋಲ್ಲ. ಈ ಬೇಸಿಗೆಯಲ್ಲಿ ಬೀನ್ಸ್ಗಂತೂ ರೋಗ ಏನು ಬರೋಲ್ಲ. ಅದಕ್ಕೆ ಬರೋದೆಲ್ಲನೂ ಟಿಪ್ಸ್ ಅಷ್ಟೇ, ಟಿಪ್ಸು ಮೈಟ್ಸು. ಅದಕ್ಕೆ ಒಟಿಮ್ಯಾಕ್ ಹೊಡ್ಕೊಂಡಿದ್ವಿ, ಜಾಸ್ತಿ ಅಂದರೆ ಒಟಿಮ್ಯಾಕ್ ಯೂಸ್ ಮಾಡಿರೋದು. ಇನ್ನು ಮಿಕ್ಕಿದ್ದು ಪಡವಲಕಾಯಿಗೂ ಅದೇ ಔಷಧಿನೇ, ಅದಕ್ಕೂ ಅದೇ ಔಷಧಿ ಯೂಸ್ ಮಾಡಿದ್ದೀವಿ. ಅದಕ್ಕೂ ಏನು ಅಷ್ಟೊಂದು ಇದು ಬರೋಲ್ಲ. ಪಡವಲಕಾಯಿಗೆ ಟ್ರಿಪ್ಸ್ ಬರೋದೇ ಇಲ್ಲ, ಕಮ್ಮಿನೇ. ಬೀನ್ಸ್ಗೆ ಬರುತ್ತೆ, ತುಂಬ ಬರುತ್ತೆ. ಅದಕ್ಕೆ ಒಟಿಮ್ಯಾಕೆ ಯೂಸ್ ಮಾಡಿರೋದು ಜಾಸ್ತಿ. ಪಡವಲಕಾಯಿ ಬೆಳೆಯಲು ಚಪ್ಪರ ಬೇಕೇ ಬೇಕು. ಬೀನ್ಸ್ ಬೆಳೆಗೆ ಚಪ್ಪರ ಬೇಕಿರೋದಿಲ್ಲ. ಕೋಲು ಬಳಸಿ ಚಪ್ಪರ ಮಾಡಿಕೊಂಡ್ರೆ ಅದು ಹೆಚ್ಚು ದಿನ ಬಾಳಿಕೆ ಬರೋದಿಲ್ಲ. ಜೊತೆಗೆ ಗಾಳಿ ಮಳೆ ಬಂದಾಗ ಬೀಳುವ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ದ್ರಾಕ್ಷಿ ಚಪ್ಪರ ಮಾಡಿಕೊಂಡ್ರೆ ಹಲವು ವರ್ಷಗಳವರೆಗೆ ಅದು ಬಾಳಿಕೆ ಬರುತ್ತೆ. ಜೊತೆಗೆ ಹಲವು ಬಗೆಯ ಬಳ್ಳಿ ತರಕಾರಿಗಳನ್ನು ಬೆಳೆದುಕೊಳ್ಳಬಹುದು. ಪಡವಲಕಾಯಿಗೆ ಚಪ್ಪರ ಬೇಕೇ ಬೇಕು, ಬೀನ್ಸ್ಗೇನು ಚಪ್ಪರ ಬೇಕಾಗಿಲ್ಲ. ಚಪ್ಪರ ಅಂದರೆ ಕೂಸು ಕೋಲಲ್ಲಿ ಹಾಕ್ಕೊಬೋದು. ಸುತ್ತು ಬಾರ್ಡ್ರು ಮೊದಲು ಫಸ್ಟು ಫಿಕ್ಸ್ ಮಾಡಬೇಕು. ಈ ಗಾಳಿ ಏನಾನ ಬಂದರೆ ಬಿದ್ದೋಗುತ್ತೆ. ಆವಾಗ ಬಿದ್ದೋದಾಗ ನಾವು ತಿರ್ಗಾ ಅದನ್ನ ಮತ್ತೆ ಆಲ್ಟ್ರೇಷನ್ ಮಾಡೋದಕ್ಕೆ ಆಗೋದೇ ಇಲ್ಲ, ಅದು ಹೋಯ್ತು ಬೆಳೆ. ಅದಕ್ಕೆ ನಾವು ಸುತ್ತು ಬಾರ್ಡ್ರೆಲ್ಲ ಫಿಕ್ಸ್ ಮಾಡಿ ಕರೆಕ್ಟಾಗಿ ಕೋಲೆಲ್ಲ ಚೆನ್ನಾಗಿರೋ ಕೋಲ್ ಹಾಕಬೇಕು. ಹಾಕ್ಬಿಟ್ಟು ಮಾಡಬೇಕು ನಾವು ಫ್ಲ್ಯಾಟಲ್ಲಿ ಮಾಡಿದ್ರೆ. ಕೂಚದಲ್ಲಾದರೆ ಕೂಚ ಚಪ್ಪರ ಇದ್ದರೆ ನಾವೇನು ಅಷ್ಟೊಂದು ಖರ್ಚು ಬರೋಲ್ಲ, ಕಮ್ಮಿನೇ ಖರ್ಚಲ್ಲ. ಪಡವಲಕಾಯಿ ಮತ್ತು ಬೀನ್ಸ್ ಅನ್ನ ಮಿಶ್ರ ಬೆಳೆಯಾಗಿ ಬೆಳೆಯೋದ್ರಿಂದ ಖರ್ಚಿನಲ್ಲಿ ಎಷ್ಟು ಉಳಿತಾಯ ಮಾಡಬಹುದು? ಈ ಬೆಳೆಗಳಲ್ಲಿ ಬರುವ ಆದಾಯ ಮತ್ತು ಲಾಭದ ಲೆಕ್ಕಾಚಾರವನ್ನ ನೋಡೋಣ ಬನ್ನಿ. ಪಡವಲಕಾಯಿ ಬೆಳೆಯಲ್ಲಿ ಕನಿಷ್ಠ 20 ಟನ್ ಇಳುವರಿ, ಬೀನ್ಸ್ನಲ್ಲಿ 5 ಟನ್ ಇಳುವರಿ. ಈ ಬಾರಿ ಬೇಸಿಗೆಯಲ್ಲಿ ನಾವು ಬೆಳೆದಿರುವ ಬೆಳೆ ಚೆನ್ನಾಗಿ ಬಂದಿದೆ. ಬೀನ್ಸ್ನಲ್ಲಿ ಮೊದಲ ಕಟಾವಿನಲ್ಲಿ 1 ಟನ್ ಇಳುವರಿ ಬಂದಿದ್ದು ಒಟ್ಟು 5 ಟನ್ಗೂ ಹೆಚ್ಚಿನ ಇಳುವರಿ ಸಿಗುತ್ತೆ. ಪಡವಲಕಾಯಿಯಲ್ಲಿ ಮೊದಲ ಕಟಾವಿನಲ್ಲಿ 500 ಕೆಜಿ ಇಳುವರಿ ಸಿಕ್ಕಿದ್ದು ಈ ಬೆಳೆಯಲ್ಲಿ ಒಟ್ಟು 20 ಟನ್ಗೂ ಹೆಚ್ಚಿನ ಇಳುವರಿ ಸಿಗುವ ನಿರೀಕ್ಷೆ ಇದೆ. ಬೀನ್ಸ್ ಮತ್ತು ಪಡವಲಕಾಯಿಗೆ ಮಾರುಕಟ್ಟೆ ಸಮಸ್ಯೆ ಇಲ್ಲವೇ ಇಲ್ಲ. ಎರಡು ಬೆಳೆಯನ್ನು ನಾವು ಕೆಆರ್ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತೇವೆ ಎಂದು ರಮೇಶ್ ಅವರ ಅಭಿಪ್ರಾಯ. ಈಲ್ಡೆಲ್ಲನೂ ಇವಾಗ ಬೇಸಿಗೆಯಲ್ಲಿ ಕೆಲವ್ರು ಮಾಡ್ದಂಗೆಲ್ಲ ಬರುತ್ತೆ, ಕೆಲವ್ರದ್ದೆಲ್ಲ ಬೆಳೆ ಚೆನ್ನಾಗಿ ಆಗಿಲ್ಲಂತೆ. ನಮ್ಮದು ಇವಾಗ ಸದ್ಯಕ್ಕೆ ಚೆನ್ನಾಗಾಗಿದೆ ಬೆಳೆ, ಎರಡು ಬೆಳೆನೂ ಚೆನ್ನಾಗಾಗಿದೆ. ಇವಾಗ ಒಂದು 5 ಟನ್ನಿಗೆ ಮೇಲೆ ಬರುತ್ತೆ ಬೀನ್ಸು. ಪಡವಲಕಾಯಿ ನಾವು ಇದೇ ಫಸ್ಟ್ ಟೈಮ್ ಹಾಕಿರೋದು. ಇವಾಗ ಸದ್ಯಕ್ಕೆ ಒಂದು 20 ಟನ್ನಿಗೆ ಮೇಲೆ ಬರುತ್ತೆ ಸರ್. ಇವಾಗ ಸುಮಾರು ಫಸಲು ಬಿಟ್ಟಿದೆ. ಮಾರ್ಕೆಟಿಂಗೆಲ್ಲ ಕಳಸ್ಪಾಳ್ಯ ಕೇರ್ ಮಾರ್ಕೆಟಲ್ಲೇ ಟಂಪ ಬರುತ್ತೆ, ಗಾಡಿ ಬರುತ್ತೆ, ಬೆಳಗ್ಗೆ ದಿವಸನೂ ಬರುತ್ತೆ. ಕಿತ್ತೀವಿ, ಹಾಕಿ ಕಳಿಸ್ತೀವಿ. ಸಾಯಂಕಾಲ ರೇಟ್ ಕೇಳ್ಕೊತೀವಿ, ರೇಟ್ ಹೇಳ್ತಾರೆ. ಆಮೇಲೆ ನಾವು ಇಲ್ಲಿ ಎಂಟ್ರಿ ಮಾಡ್ಕೊಂಡಿರ್ತೀವಿ. ನಾವು ಯಾವಾಗ ಒಂದು ಸರಿ ಹೋಗಿ ದುಡ್ಡು ತಗೊಂಬರ್ತೀವಿ ಅಷ್ಟೇ. ಅದರಲ್ಲಿ ಏನು ಮೋಸ ಆಗೋಲ್ಲ. ಇಲ್ಲಿ ತೂಕ ಬೇರೆ ಹಾಕ್ತೀವಿ ನಾವು. ಚೀಲದಲ್ಲಿ ತುಂಬುವಾಗ ತೂಕ ಹಾಕಿ ಕಳಿಸ್ತೀವಿ. ಅಲ್ಲಿ ತೂಕದು ಏನೂ ಪ್ರಾಬ್ಲಮ್ ಬರೋಲ್ಲ. ಇವಾಗ ಸದ್ಯಕ್ಕೆ ನಾವು ಆ ತರಕಾರಿ ಅಂಗಡಿಯಲ್ಲಿ ಹಾಕೋಕ್ಕಾಗಲ್ಲ. ಯಾಕಂದರೆ ಅವರು 20 ಕೆಜಿ ಬೇಕು ಅಂತಾರೆ. ಮಧ್ಯಾಹ್ನಕ್ಕೆ ಇವಾಗ ಫೋನ್ ಮಾಡ್ತಾರೆ, ಮಧ್ಯಾಹ್ನಕ್ಕೆ 20 ಕೆಜಿ ಬೇಕು ಅಂತಾರೆ. ನಾವು ಇಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ, ಅಲ್ಲಿ ಎತ್ಕೊಂಡು ಹೋಗೋದಕ್ಕೂ ಆಗೋಲ್ಲ. ಅದಕ್ಕೆ ನಾವು ಒಂದೇ ಸರಿ ಮಾರ್ಕೆಟ್ ಕಳಿಸ್ಬಿಡೋದು. ಪಡವಲಕಾಯಿ ಬೀನ್ಸ್ ಬೆಳೆಯಲು 2 ರಿಂದ 2.5 ಲಕ್ಷ ರೂಪಾಯಿ ಖರ್ಚು, ಎರಡೂ ಬೆಳೆಯಿಂದ 8 ಲಕ್ಷ ರೂಪಾಯಿ ಆದಾಯ. ಪಡವಲಕಾಯಿಗೆ ಪ್ರಸ್ತುತ 22 ರೂಪಾಯಿ ಬೆಲೆ ಸಿಗುತ್ತಿದೆ. ಬೀನ್ಸ್ 65 ರೂಪಾಯಿ ಬೆಲೆ ಸಿಗುತ್ತಿದೆ. ಈಗಿರುವ ಬೆಳೆಯಲ್ಲಿ ಎರಡೂ ಬೆಳೆಯಿಂದ 8 ಲಕ್ಷ ಆದಾಯ ಬರಬಹುದು. ಬೆಳೆಯ ಖರ್ಚು, ಗೊಬ್ಬರ, ಕೂಲಿ, ಸಾಗಾಣಿಕೆ ವೆಚ್ಚ, ಕಮಿಷನ್ ಎಲ್ಲಾ ಸೇರಿ 2 ರಿಂದ 2.5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಒಟ್ಟು 5.5 ರಿಂದ 6 ಲಕ್ಷ ರೂಪಾಯಿಯವರೆಗೆ ಲಾಭ ಸಿಗುವ ನಿರೀಕ್ಷೆ ಇದೆ. ರೇಟ್ ಈ ವರ್ಷದಲ್ಲಿರೋ ರೇಟಲ್ಲಿ ಪರವಾಗಿಲ್ಲ ಸರ್, ಒಳ್ಳೆ ರೇಟ್ ಇದೆ. ಪಡವಲಕಾಯಿ 22 ರೂಪಾಯಿ ಇದೆ. ನಾವು ಚೀಲದಲ್ಲಿ ಹಾಕೋದು. ಇದರಲ್ಲಿ ಬಾಕ್ಸಲ್ಲಿ ಹಾಕಿದ್ರೆ ಇನ್ನೂ 1 ರೂಪಾಯಿ ಜಾಸ್ತಿ ಹೋಗುತ್ತೆ. ನಮ್ಗೆ ಅದೆಲ್ಲ ಇದು ಅಷ್ಟೊಂದು ಇದಿರಲ್ಲ ಎಲ್ಲಂತಕ್ಕೆ. ಯಾಕಂದರೆ ಕೆಲಸದವ್ರು ಸಿಗೋಲ್ಲ, ಏನಿಲ್ಲ, ನಾವು ಓನಾಗಿ ಮಾಡೋದು. 1 ರೂಪಾಯಿ ಕಮ್ಮಿ ಹೋಗುತ್ತೆ ಚೀಲದಲ್ಲಿ ಹಾಕಿದ್ರೆ. ಇದು ಬೀನ್ಸ್ ಬಂದು 65-70 ಹೋಗ್ತಾಯಿದೆ. ಅದರಲ್ಲಿ ಏನು ಮೋಸ ಇಲ್ಲ, ಒಳ್ಳೆ ಲಾಭ ಇದೆ. ಅಂದಾಜು ಇವಾಗ ನಮ್ಮ ಪ್ರಕಾರ ಇವಾಗಿರೋ ರೇಟಲ್ಲಿ ರೇಟ್ ಅಂತೂ ಡೌನ್ ಆಗೋಲ್ಲ. ಯಾಕಂದರೆ ಬಿಸಿಲು ಜಾಸ್ತಿ, ಬೆಳೆಗಳು ಚೆನ್ನಾಗಾಗಿಲ್ಲ. ಇವಾಗ ಇರೋ ಇದರಲ್ಲಿ 2 ರಿಂದ ಒಂದು 8 ಲಕ್ಷ ಆಗಲೇಬೇಕು. ಖರ್ಚೆಲ್ಲ 1 ಲಕ್ಷ ಬರುತ್ತೆ ಸರ್. ಆಮೇಲೆ ಇದು ಬೇರೆ ಹೋಗುತ್ತಲ್ಲ, ಕಮಿಷನ್ಗಳು ಅವೆಲ್ಲ ಸಪ್ರೇಟ್ ಲೆಕ್ಕ ಹಾಕಬೇಕು. ಲೇಬರು, ಬೀನ್ಸ್ ಕೀಳೋದಕ್ಕೆ ಲೇಬರ್ ಬರ್ತಾರಲ್ಲ, ಅದು ಸಪ್ರೇಟು ಲೆಕ್ಕ ಬರುತ್ತೆ. ಇವಾಗ 8 ಲಕ್ಷ ಬರುತ್ತಲ್ವ,
ಅದರಲ್ಲೂ ಒಂದು 2.5 ಲಕ್ಷ ಖರ್ಚೇ ಹೋಗುತ್ತೆ ಸರ್. ನಾವು ಯಾಕಂದರೆ ಇದು ಉತ್ತಿದ್ದೀವಲ್ಲ, ಆವಾಗಿಂದ ಗೊಬ್ಬರ ಹಾಕಿದ್ರಿಂದ ಲೇಬರಿಂದ ಅಷ್ಟು ಹೋಗುತ್ತೆ 2 ಲಕ್ಷ ಹೋಗುತ್ತೆ. ನಾವು ಸ್ವಂತದವ್ರು ಮಾಡಿದ್ರೂ ಅಷ್ಟು ಹೋಗುತ್ತೆ. ಯಾಕಂದರೆ ಬೀನ್ಸ್ಗೆ ಕೂಲಿ ಜಾಸ್ತಿ. ಇದು ಹೆಂಗಸರು ಬಂದರೆ ಒಬ್ಬರು, ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 100 kg ಅಷ್ಟೇ ಕೀಳೋದು, ಅದು ಫಸ್ಟು. ಆಮೇಲೆ ಎರಡನೇ ಕೊಯ್ಲು ಪರವಾಗಿಲ್ಲ, 3ನೇ ಕೊಯ್ಲಿಂದ ಆಚೆ ಒಂದು 50 kg ಕೀಳ್ತಾರೆ ಅಷ್ಟೇ. ಇವಾಗ ಒಂದು 6 ಲಕ್ಷ ಉಳಿಯುತ್ತೆ ಸರ್ ಲಾಸ್ಟಲ್ಲಿಗೂ. ಖರ್ಚೆಲ್ಲ ಇವಾಗ ನಮ್ಗೆ ಲಾಭ ಒಂದು 8 ಲಕ್ಷ ಆಗುತ್ತೆ ಟೋಟಲಾಗಿ 2 ಬೆಳೆಯಿಂದ. ಅದರಲ್ಲಿ 2 ಲಕ್ಷ ಖರ್ಚು ಹೋಗುತ್ತೆ. ಕಮಿಷನ್ನು, ಲಗ್ಗೇಜು, ಆಮೇಲೆ ಕೂಲಿಯವರು, ಟಂಪ ಬಾಡಿಗೆ, ಗೊಬ್ಬರಗಳು ಅವೆಲ್ಲ ಸೇರಿ 2 ಲಕ್ಷ ಹೋಗುತ್ತೆ. ನಾವು ಸ್ವಂತದವ್ರು ಮಾಡಿದ್ರೆ, ಮನೆಯವ್ರು ಮಾಡಿಲ್ಲ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ, ಖರ್ಚು ಇನ್ನೂ ಜಾಸ್ತಿ ಬರುತ್ತೆ. ಕೂಲಿಯವ್ರನ್ನೇ ಇಟ್ಕೊಂಡು ಎಲ್ಲ ಮಾಡೋರಿಗೆ ಖರ್ಚು ಇನ್ನೂ 1 ಲಕ್ಷ ಜಾಸ್ತಿ ಬರುತ್ತೆ. ನಮ್ಮದೇ ಒಂದು ಖರ್ಚು 1 ಲಕ್ಷ ಮಿಕ್ಕುತ್ತೆ. ಆವಾಗ ನಮ್ಗೆ ಲಾಸ್ಟಲ್ಲಿ 6 ಲಕ್ಷ ಸಿಗುತ್ತೆ ಲಾಸ್ಟ್. ಚಪ್ಪರ ಇರುವ ರೈತರು ಈ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. 2 ಬೆಳೆ ಇರುವುದರಿಂದ ಒಂದಲ್ಲ ಒಂದು ಬೆಳೆಯಲ್ಲಿ ಬೆಲೆ ಸಿಗುತ್ತೆ. ಇದರಿಂದ ನಷ್ಟವಾಗುವ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಾಗಿ ರೈತರು ಮಿಶ್ರ ಬೆಳೆ ಬೆಳೆದುಕೊಳ್ಳಬೇಕು ಎಂದು ರಮೇಶ್ ಅವರು ಸಲಹೆ ನೀಡುತ್ತಾರೆ. ಎಲ್ಲ ರೈತರು ಅಂದರೆ ಚಪ್ಪರ ಇರೋರು ಮಾಡ್ಬೋದು ಸರ್. ಬೇರೆಯವರು ಎಲ್ಲರೂ ಮಾಡೋಕ್ಕಾಗಲ್ಲ. ಫೀಲ್ಡಲ್ಲೇ ಇದು ಮಾಡ್ತಾರಲ್ಲ, ಅವರು ಮಾಡೋಕ್ಕಾಗಲ್ಲ. ಯಾಕಂದರೆ 2 ಬೆಳೆ ಹಾಕಿರ್ತಾರೆ. ಇವಾಗ ಹೀರೆ ಗಿಡ ಹಾಕಿರ್ತಾರೆ, ಇಲ್ಲ ಹಾಗಲಕಾಯಿ ಹಾಕಿರ್ತಾರೆ, ಅದರಲ್ಲಿ ಮಿಶ್ರ ಬೆಳೆ ಹಾಕಿರ್ತಾರೆ. ಚಪ್ಪರ ಬಿದ್ದೋಗುತ್ತೆ, ಆವಾಗ 2 ಬೆಳೆನೂ ಹೋಯ್ತು. ಚಪ್ಪರದಲ್ಲಾದರೆ ಏನೂ ಆಗಲ್ಲ, ಅದು ನಾವು ನೆಮ್ಮದಿಯಾಗಿ ಮನೆಯಲ್ಲಿ ನಿದ್ದೆ ಮಾಡ್ಬೋದು. ಇದರಲ್ಲೆಲ್ಲ ಆಗಲ್ಲ. ಇವಾಗ ಎಷ್ಟೋ ಜನದ್ದು ಬಿದ್ದೋಗಿದೆ, ಯಾಕಂದ್ರೆ ಸುಮಾರು ಸಾರಿ ನೋಡಿದ್ದೀವಿ ಅಕ್ಕಪಕ್ಕದಲ್ಲೆಲ್ಲ ಚಪ್ಪರ. ಅದಕ್ಕೆ ನಾವು ಚಪ್ಪರ ಹಾಕಿರೋದು. ಇವಾಗ ಒಂದೇ ಬೆಳೆಯಲ್ಲಿ ಮಾಡಿದ್ರೆ ನಮಗೆ ಏನು ಸಿಗುತ್ತೋ, ಯಾಕಂದ್ರೆ ನಾವು 5 ತಿಂಗಳು ಕಾಯಬೇಕು. ಬೆಳೆ ನಾಟಿ ಮಾಡಿದಾಗಿಂದ ಲಾಸ್ಟ್ ಆಗೋವರೆಗೂ 5 ತಿಂಗಳಾಗುತ್ತೆ. 5 ತಿಂಗಳವರೆಗೂ ರೇಟ್ ಸಿಕ್ಕಿಲ್ಲ ಅಂದರೆ ನಮ್ಮದು ಎಷ್ಟು ಲಾಸ್ ಆಗುತ್ತೆ. ಆದರೆ ಮಿಶ್ರ ಬೆಳೆ ಮಾಡಿದ್ರೆ ಇವಾಗ ಅಕಸ್ಮಾತ್ ಎರಡೂ ಸ್ವಲ್ಪ ರೇಟ್ ಸಿಕ್ಕಿದಿರೋ ಯೂಕಲ್ ಆಗಿಬಿಡುತ್ತಲ್ಲ, ಆವಾಗ ನಮ್ಗೆ ಒಳ್ಳೆ ಲಾಭ ಇದೆ ಮಿಶ್ರ ಬೆಳೆ ಬೆಳೆಯೋದ್ರಿಂದ. ರಮೇಶ್ ಅವರು ಪಡವಲಕಾಯಿ ಮತ್ತು ಬೀನ್ಸ್ ಅನ್ನ ಮಿಶ್ರ ಬೆಳೆಯಾಗಿ ಬೆಳೆಸಿದ್ದು, 2 ಬೆಳೆಗಳು ಒಂದಕ್ಕೊಂದು ಪೂರಕವಾಗಿ ಬೆಳೆದಿದ್ದು ಇವರಿಗೆ ಹೆಚ್ಚಿನ ಆದಾಯ ತಂದುಕೊಡ್ತಾ ಇವೆ. ಇವರು ಈ ಬಾರಿ ಪಡವಲಕಾಯಿ ಮತ್ತು ಬೀನ್ಸ್ನಿಂದ 5.5 ಲಕ್ಷ ರೂಪಾಯಿವರೆಗೆ ಲಾಭ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ. ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.